ನಿನ್ನ ಮಾತಿನಿಂದ ಚುಚ್ಚಿ ಚುಚ್ಚಿ ನನ್ನನ್ನು ಹೆದರ್ಸ್ಬೇಡ. ಏನು ಮಾಡಬೇಕು ಅಂತ ಅದನ್ನು ಹೇಳು. ನಾನು ಗೆದ್ದೆ ಅಂತ ಬೀಗ್ತಿರುವಾಗ ನನ್ನ ಮಗನ ನಿಲ್ಲಿಸಿ ನನಗೆ ಭಯ ಹುಟ್ಟಿಸ್ತಾ ಇದೀಯಾ? ಯಾವುದೇ ಕಾರಣಕ್ಕೂ ನಾನು ಸೋಲಬಾರದು. ನನ್ನ ಶತ್ರು ಸಂಹಾರನ ನಾನು ನೋಡ್ಲೇಬೇಕು. ಅದಕ್ಕೆ ನಾನು ಏನ್ ಮಾಡೋದಕ್ಕೂ ಸಿದ್ಧ. ಹಾಗಾದ್ರೆ ನಿಮ್ಮ ಮಗನ ಎತ್ತಬಿಡಿ. ನಿಮ್ಮ ದಾರಿಗೆ ಮುಳ್ಳಾಗಿರೋ ನಿಮ್ಮ ಮಗನ್ನ ಸಾಯಿಸ್ಬಿಡಿ. ಅರ್ಪಿತಾ, ಸಾರಿ, ಐ ಆಮ್ ವೆರಿ ಸಾರಿ. ನನಗೆ ನನ್ನ ಮಗ ಅಂದ್ರೆ ಪ್ರಾಣ. ಅವನನ್ನೇ ಸಾಯಿಸ್ಬಿಡು ಅಂತ ಹೇಳ್ತಿದ್ಯಾ? ಅದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ನೋಡು, ಅದು ಬಿಟ್ಟು ಬೇರೆ ಏನಾದರೂ ಹೇಳು, ನಾನು ಖಂಡಿತ ಮಾಡ್ತೀನಿ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ. ಆದಷ್ಟು ಬೇಗ ನಿಮ್ಮ ಮಗನ್ನ ಮೀಟ್ ಮಾಡಿ ಅವನು ನಿಮ್ಮ ಕಡೆ ಬರೋ ಹಾಗೆ ಮಾಡ್ಕೊಳ್ಳಿ. ಹೇಗೂ ಈಗ ಆದಿತ್ಯನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅವನು ಕಾಯ್ತಾ ಇದ್ದಾನೆ. ಅದಕ್ಕೆ ನೀವು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ. ಆಗ ರಂಜಿತ್ತು ನಿಮ್ಮ ಜೊತೆ ಕೈ ಜೋಡಿಸಿದ್ರು ಜೋಡಿಸಬಹುದು. ಏನಂತೀರಿ? ಇದು ಒಳ್ಳೆ ಐಡಿಯಾ, ನಿಜವಾಗ್ಲೂ ಒಳ್ಳೆ ಐಡಿಯಾ. ಇದನ್ನು ನಾನು ಮಾಡ್ತೀನಿ. ಅವನ್ನ ಮೀಟ್ ಮಾಡ್ತೀನಿ, ಕೈ ಕಾಲು ಹಿಡ್ಕೊಂಡಾದ್ರೂ ಕೇಳ್ತೀನಿ ನನ್ನ ಜೊತೆ ಕೈ ಜೋಡಿಸು ಅಂತ. ಅವನು ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ. ನೀವು ಈ ಕೆಲಸ ಮಾಡಿದ್ರೆ ನಿಮ್ಮ ಕನಸು ನನಸಾಗುತ್ತೆ, ನನ್ನ ದ್ವೇಷನೂ ಪೂರ್ಣ ಆಗುತ್ತೆ. ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ಏನಾಯ್ತು ಚಕ್ರಿ? ನಾನು ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಎಲ್ಲ ನಿಮ್ಮಿಂದಾನೆ. ನನ್ನಿಂದನ? ನಾನೇನ್ ಮಾಡ್ದೆ? ಚಕ್ರಿ, ನಾನು ಆಡಿ ಮದರ್ ಹತ್ರ ಅನನ್ಯ ವಿಷಯ ಮಾತಾಡ್ದೆ. ಅವ್ರು ಅನನ್ಯ ಜೊತೆ ಆಡಿನ ಮದ್ವೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಓಹ್, ನೈಸ್, ವೆರಿ ನೈಸ್. ಅಂತೂ ಹಿಡಿದ ಕೆಲಸ ಸಾಧಿಸ್ಬಿಟ್ಟೆ ನೀನು. ಗುಡ್. ಇದೆಲ್ಲ ನಿಮ್ಮಿಂದಾನೇ ಆಗಿದ್ದು. ನೀವು ಈ ಐಡಿಯಾ ಕೊಡ್ಲಿಲ್ಲ ಅಂದಿದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಆಗ್ತಾ ಇರ್ಲಿಲ್ಲ. ಈ ವಿಷಯನ ಅನನ್ಯಗೆ ಹೇಳಿದ್ಯಾ? ಇನ್ನೂ ಹೇಳಿಲ್ಲ. ಅವಳಿಗೆ ಚೆನ್ನಾಗಿ ಸತಾಯಿಸಿ ಆಮೇಲೆ ಹೇಳೋಣ ಅಂತಿದ್ದೀನಿ. ಅಂತೂ ನಿನ್ನ ಫ್ರೆಂಡ್ ಮದುವೆನ ನಿಮ್ಮ ಅಣ್ಣನ ಜೊತೆ ಫಿಕ್ಸ್ ಮಾಡಿಸ್ಬಿಟ್ಟೆ ನೀನು. ಎಸ್. ಜಾಸ್ಮಿನ್, ನಿನ್ನ ಫ್ರೆಂಡಿಗೆ ಮದುವೆ ಮಾಡೋ ಗಲಾಟೆಲಿ ನಾ ಹೇಳಿದ ಕೆಲಸನೇ ಮರ್ತ್ಬಿಟ್ಟೆಲ್ಲಮ್ಮ. ಏನ್ ಡ್ಯಾಡ್ ಅದು? ಅದೇ ಮೊನ್ನೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಶಶು ನಿನ್ನ ಹತ್ರ ಹೇಳಿದ್ನಲ್ಲ, ಅದು. ಓಹ್, ಸಾರಿ ಡ್ಯಾಡ್. ನಾನು ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದಿಟ್ಟಿದ್ದೆ, ಆದ್ರೆ ನಿಮಗೆ ಕೊಡೋದನ್ನ ಮರ್ತ್ಬಿಟ್ಟೆ. ಒಂದ್ ನಿಮಿಷ. ತಗೊಳ್ಳಿ ಡ್ಯಾಡ್, ಇದ್ರಲ್ಲೆಲ್ಲ ಡಾಕ್ಯುಮೆಂಟ್ಸ್ ಇದೆ. ನಿನ್ನ ಡಾಕ್ಯುಮೆಂಟ್ ಸಿಕ್ತು, ಚಕ್ರಿ ಡಾಕ್ಯುಮೆಂಟ್ಸು ಇನ್ನೂ ಕೊಟ್ಟಿಲ್ಲ. ಕೊಟ್ಟರೆ ಎಲ್ಲ ಒಟ್ಟಿಗೆ ಕಳಿಸ್ಬಿಡ್ತೀನಿ. ಹೌದಾ? ಚಕ್ರಿ, ಯಾಕಿನ್ನೂ ನೀವು ಕೊಡ್ಲಿಲ್ಲ? ಬೇಗ ಕೊಡಿ. ಅಲ್ಲಪ್ಪ, ಒಂದು ಡಾಕ್ಯುಮೆಂಟ್ಸ್ ಕೇಳಿದ್ರೆ ನಿನ್ನ ಹತ್ರ ಕೊಡೋಕ್ಕಾಗಲಿಲ್ಲ ಅಂದರೆ ನಿನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆಯಾ ಅಥವಾ ಇಲ್ವಾ? ಚಕ್ರಿ, ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದ್ದೀರಾ? ಬೇಗ ಕೊಡಿ. ಜಾಸ್, ನೀನೇ ನಿನ್ ತಂದೆ ಕೊಡು. ಓಹ್, ನೀವ್ ರೆಡಿಯಾಗೆ ಇಟ್ಕೊಂಡಿದ್ದೀರಾ? ನಿನ್ನೆ ರೆಡಿ ಮಾಡಿದೆ. ಮತ್ತೆ ಈಗ ಕೊಡ್ತಾ ಇದೆಯಲ್ಲ, ನಾವು ಕೇಳೋದಕ್ಕೆ ಮುಂಚೆ ಕೊಡ್ಬೇಕು ತಾನೆ? ಜಾಸ್ ಕೈಲೇ ಕೊಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ನೀವುಗಳು ನಂಗೆ ಪರಿಚಯ ಆಗಿದ್ದು ಜಾಸಿಂದ. ಅದು ಅಲ್ಲದೆ ನೀವು ಹೇಳಿದಾಗೆ ನಾನು ನಿಮ್ಮ ಕಂಪ್ನಿಲಿ ಕೆಲಸ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕಾರಣ ಕೂಡ ಜಾಸ್. ನನಗೆ ಜಾಸ್ ಸಂತೋಷ ಮುಖ್ಯ. ವಾವ್, ಚಕ್ರಿ ನಿಮಗ್ ನನ್ ಕಂಡ್ರೆ ಎಷ್ಟು ಇಷ್ಟ ಅಲ್ವಾ? ನೋಡಿದ್ರ ಡ್ಯಾಡ್, ಚಕ್ರಿಗೆ ನನ್ ಕಂಡ್ರೆ ಎಷ್ಟು ಪ್ರೀತಿ ಅಂತ. ಅದಕ್ಕೆ ಐ ಲವ್ ಹಿಮ್ ವೆರಿ ಮಚ್. ಅಜ್ಜಿ, ನೀವು ಚಕ್ರಿನ ಅಷ್ಟೊಂದು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ.
ಅವ್ರು ಏನೇ ಮಾಡಿದ್ರು ಯೋಚನೆ ಮಾಡ್ತಾರೆ. ಏನೇ ಮಾತಾಡಿದ್ರು ಅದ್ರಲ್ಲಿ ಒಂದು ಮೀನಿಂಗ್ ಇರುತ್ತೆ. ಸುಮ್ನೆ ಹಾಗೆಲ್ಲ ಮಾತಾಡಲ್ಲ ಅವರು. ಜಾಸ್ ನೀನು ಸುಮ್ಮನೆ ಹೊಗಳ್ತಾ ಇದೀಯಾ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಚಕ್ರಿ, ನಿಮಗೆ ಇಷ್ಟ ಆಗದೆ ಇರ್ಬೋದು, ಆದ್ರೆ ನನಗಿಷ್ಟ ಆಗತ್ತೆ. ಐ ಲವ್ ಯು ವೆರಿ ಮಚ್. ಸರಿ, ನಾನೀಗ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ಓಕೆ, ಬಾಯ್. ಬಾಯ್. ಒಂದ್ಸರ್ತಿ ನೋಡ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿದೆಯಾ ಅಂತ. ಇಲ್ಲ, ನಾನು ಆಮೇಲೆ ಚೆಕ್ ಮಾಡ್ಕೋತೀನಿ. ಯಾರು ಏನೇ ಟ್ರೈ ಮಾಡಿದ್ರು ನನ್ನ ಗುಟ್ಟನ್ನು ತಿಳ್ಕೊಳಕ್ ಸಾಧ್ಯ ಇಲ್ಲ. ನಾನು ಯಾರು, ನನ್ನ ಉದ್ದೇಶ ಏನು ಅಂತ ತಿಳ್ಕೊಳ್ಳೋ ಆಸೆ ತುಂಬ ಇದೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಪಾಪ, ಅದು ಸಾಧ್ಯ ಇಲ್ಲ ಅಂತ. ಏನು ಮಾಡೋದು? ಇದು ಮಗಳನ್ನ ಪ್ರೀತಿ ಮಾಡ್ತಾ ಇರೋ ಹುಡುಗನ್ನ ಪ್ರಶ್ನೆ ಮಾಡೋಕ್ಕಾಗದೆ ಒದ್ದಾಡ್ತಾ ಇರೋ ಜೀವಗಳ ಕತೆ. ಕಥೆ ಅಲ್ಲ, ಬರೀ ವ್ಯಥೆ. ಈಗ ನೀನು ಏನು ಹೇಳಿದೆ ಚಕ್ರಿ? ನಾನು ಹೇಳಿದ್ದಲ್ಲ, ಕಾದಂಬರಿಲಿ ಬರೆಯೋ ಸಾಲುಗಳು. ಇಷ್ಟ ಆಯ್ತಾ? ನಿಮಗಿಷ್ಟ ಆದರೂ ಸರಿ, ಆಗದೇ ಇದ್ರೂ ಸರಿ, ಕಾದಂಬರಿ ಕೊಡ್ತೀನಿ, ಓದಿ ತುಂಬ ಖುಷಿ ಪಡಿ. ಆದಷ್ಟು ಬೇಗ ನಿಮ್ಮ ಮಗನ್ನ ಮೀಟ್ ಮಾಡಿ ಅವನು ನಿಮ್ ಕಡೆ ಬರೋ ಹಾಗೆ ಮಾಡ್ಕೊಳ್ಳಿ. ಹೇಗೂ ಈಗ ಆದಿತ್ಯನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅವ್ನು ಕಾಯ್ತಾ ಇದ್ದಾನೆ. ಅದಕ್ಕೆ ನೀವು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ, ಆಗ ರಂಜಿತ್ ನಿಮ್ ಜೊತೆ ಕೈ ಜೋಡಿಸಿದ್ರು ಜೋಡಿಸಬಹುದು. ಹೇಳಿ, ಏನ್ ವಿಷಯ? ಎಲ್ಲಿವರೆಗೂ ಬಂತು ನೀನು ಹೇಳಿದ ಕೆಲಸ? ಒಂದ್ ಹಂತಕ್ಕೆ ಬಂದು ನಿಂತಿದೆ. ಹಾವು ಸಾಯ್ಲಿಲ್ಲ, ಕೋಲು ಮುರಿತಿಲ್ಲ, ಆ ತರ ಸಿಚುಯೇಷನ್ ಆಗಿದೆ ನಂದು. ಡೋಂಟ್ ವರಿ, ಎಲ್ಲ ನೀ ಅಂದ್ಕೊಂಡಾಗೆ ಆಗತ್ತೆ. ನಾವು ಗುರಿ ಮುಟ್ಟಬೇಕು ಅಂದರೆ ತಾಳ್ಮೆಯಿಂದ ಇರಬೇಕು, ಟೈಮ್ ಬೇಕು. ತಾಳ್ಮೆಯಿಂದ ಕಾಯಿ, ಎಲ್ಲ ಸರಿ ಹೋಗುತ್ತೆ. ನೋಡಿ, ನಿಮ್ಮಷ್ಟು ತಾಳ್ಮೆ ನನಗಿಲ್ಲ. ಒಟ್ನಲ್ಲಿ ನನ್ನ ಬಾಳ್ ಹಾಳು ಮಾಡಿದ ಮನೆಯವರು ಅವ್ರು ಬೇಗ ಹಾಳಾಗಬೇಕು ಅಷ್ಟೇ. ಹಾಗಾದರೆ ನೀನು ಇನ್ನೊಂದು ಕೆಲಸ ಮಾಡಬೇಕು. ಮಾಡ್ತೀಯಾ? ಆ ಮನೆಯವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳಿ, ಏನ್ ಮಾಡ್ಬೇಕು? ನೀನು ನಿಮ್ಮಣ್ಣ ರಂಜಿತನ ಮೀಟ್ ಮಾಡಬೇಕು. ಮೀಟ್ ಮಾಡಿ ಅವನನ್ನು ನಮ್ಮ ಕಡೆ ಮಾಡ್ಕೋಬೇಕು. ನಮ್ಮ ಕೆಲಸದಲ್ಲಿ ಅವನು ಭಾಗಿಯಾಗಬೇಕು. ಅವನ ಸಪೋರ್ಟ್ ಸಿಕ್ಕರೆ ನಮ್ಮ ಕೆಲಸಗಳೆಲ್ಲ ಬಹಳ ಈಸಿ ಆಗತ್ತೆ. ನೀನು ಅವನನ್ನು ಭೇಟಿ ಮಾಡಿ ಮಾತಾಡು. ನಾನು ಮಾತಾಡಲ್ಲ. ಅವನು ಯಾವತ್ತಿದ್ರು ಅವ್ರ ಪಕ್ಷನೇ. ಅದು ಅಲ್ಲದೆ ನಾನೇನಾದ್ರೂ ನಿಮ್ ಜೊತೆ ಇದ್ದೀನಿ ಅಂತ ಗೊತ್ತಾದ್ರೆ ನನ್ನ ಕೆಲ್ಸಕ್ಕೂ ಕಲ್ಲು ಹಾಕ್ತಾನವನು. ನೋಡು, ನೀನು ಹೀಗೆ ಹೇಳಿದ್ರೆ ಅವನು ನಮ್ಮಿಬ್ಬರ ಕೆಲಸಕ್ಕೂ ಕಲ್ಲು ಹಾಕ್ತಾನೆ. ಅವ್ರು ಏನೇ ಮಾಡಿದ್ರು ಸರಿ, ನಾನು ನನ್ನ ಗುರಿನ ಬಿಡೋಳಲ್ಲ. ನಿಮ್ಮ ಅಣ್ಣನ ಮುಂದೆ ನಾವು ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಅವನು ಸೂರ್ಯನ ಮನೆಯವ್ರನ್ನ ಬಿಟ್ಕೊಡ್ತಾನ? ಸೂರ್ಯನ ಮನೆಯವ್ರಿಗೆ ನಾವು ತೊಂದರೆ ಕೊಡ್ತಾ ಇದ್ದೀವಿ ಅಂತ ಗೊತ್ತಾದ್ರೆ ಅವನು ನಮ್ಮನ್ನು ಸುಮ್ಮನೆ ಬಿಡಲ್ಲ. ಅದೇನೇ ಆದ್ರೂ ಸರಿ, ನಾನು ಮಾತ್ರ ಅವನನ್ನ ಯಾವುದೇ ಕಾರಣಕ್ಕೂ ಮೀಟ್ ಮಾಡಲ್ಲ. ಬೇಕಾದ್ರೆ ನೀವೇ ಅವನನ್ನ ಮೀಟ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ಅಲ್ಲಮ್ಮ, ನೀನೇ ಹೀಗೆ ಹೇಳಿದ್ರೆ ಹೇಗೆ? ಪ್ಲೀಸ್, ಈ ವಿಷಯದಲ್ಲಿ ನನಗೆ ಹೆಚ್ಚಿಗೆ ಬಲವಂತ ಮಾಡಬೇಡಿ. ಬಾಯ್. ಇವಳು ನನ್ನ ಮಾತು ಕೇಳಲ್ಲ, ಅವಳು ನನ್ನ ಮಾತು ಕೇಳಲ್ಲ. ಇಬ್ಬರ ಮಧ್ಯೆ ಸಿಕ್ಕಾಕೊಂಡು ನಾನು ಒದ್ದಾಡ್ತಾ ಇದ್ದೀನಿ. ಏನು ಮಾಡಲಿ ಈಗ? ಸರ್ ಹೇಳಿ ಸರ್, ನಿಮ್ಮ ಫೋನ್ಗೆ ವೆಯ್ಟ್ ಮಾಡ್ತಿದ್ದೆ, ಅಥವಾ ನಾನೇ ನಿಮ್ಮ ಮನೆಗೆ ಬರಲ್ಲ? ಇಲ್ಲ ಸೂರ್ಯ ಅವರೇ, ನಾನು ತಕ್ಷಣಕ್ಕೆ ದೆಹಲಿಗೆ ಹೋಗಬೇಕಾಗಿದೆ. ಅದಕ್ಕೆ ನಾನು ಪರ್ಸನಲ್ ಆಗಿ ಸಿಗೋದಕ್ಕೆ ಆಗೋದಿಲ್ಲ. ನಿಮಗೆ ಒಂದು ವಿಷಯ ಹೇಳಬೇಕಾಗಿದೆ. ಏನು ಸರ್ ಅದು? ಅಲ್ರಿ, ನೀವು ತುಂಬ ಸಭ್ಯಸ್ಥರು. ನಮ್ಮ ಪಕ್ಷದಲ್ಲಿರೋ ಶಾಸಕರಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ದಿರೋರು, ನಿಜವಾದಂತಹ ಜನಪ್ರತಿನಿಧಿ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಈಗ ಮಾಡ್ತಾ ಇದ್ದೀರಾ. ಸರ್ ನೀವೇನು ಹೇಳ್ತಿದ್ದೀರಾ? ಖಂಡಿತ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಅಂದರೆ ಅದು ಯಾವುದೋ ಹುಡುಗಿ ಕಿಡ್ನಾಪ್ ಕೇಸಲ್ಲಿ ನಿಮ್ಮ ಹೆಸರು ಹೇಗ್ರಿ ಕೇಳಿ ಬರ್ತಾ ಇತ್ತು? ಸರ್ ನಿಜವಾಗ್ಲೂ ಅದು ಹೇಗೆ ಅಂತ ನನಗೂ ಗೊತ್ತಿಲ್ಲ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಸರ್. ಏನೂ ಇಲ್ಲ ಅಂದಮೇಲೆ ಸಾಕ್ಷಿಗಳು ನಿಮ್ಮ ವಿರುದ್ಧ ಹುಟ್ಕೊಳ್ಳೋದಕ್ಕೆ ಹೇಗ್ರಿ ಸಾಧ್ಯ?
ಸರ್ ಯಾರೋ ಬೇಕು ಅಂತ ನನ್ನನ್ನು ಸಿಕ್ಕಾಕ್ಸೋದಕ್ಕೆ ಈ ರೀತಿ ಪ್ಲಾನ್ ಮಾಡಿದ್ದಾರೆ ಸರ್. ಬೇಕು ಅಂತ ಮಾಡ್ತಿರೋ ಬೇಡ ಅಂತ ಮಾಡ್ತಿರೋ ಅದು ನನಗೆ ಗೊತ್ತಿಲ್ಲ. ನಾನು ವಿರೋಧ ಪಕ್ಷದವರಿಗೆ ಆನ್ಸರ್ ಮಾಡಬೇಕು. ಅದು ಅಲ್ಲದೆ ಹೈಕಮಾಂಡ್ನವರು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನೇನು ಹೇಳಿ? ಸರ್ ನನಗೆ ಸ್ವಲ್ಪ ಟೈಮ್ ಕೊಡಿ, ಇದರಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ತೀನಿ. ಅದೇನು ಪ್ರೂವ್ ಮಾಡ್ತೀರಾ ಏನೋ? ಈ ಸಾರಿ ಸಂಪುಟ ವಿಸ್ತರಣೆಯಲ್ಲಿ ಪೋರ್ಟ್ಫೋಲಿಯೋ ಕೊಟ್ಟು ಕ್ಯಾಬಿನೆಟ್ ಮಂತ್ರಿ ಮಾಡಬೇಕು ಅಂತ ಇದ್ದೆ. ನೀವು ನೋಡಿದ್ರೆ ಈಗ ಮಾಡ್ಕೊಂಡಿದ್ದೀರಾ ಅಲ್ರಿ? ನೀವು ಆ ಹುಡುಗಿನ ಕಿಡ್ನಾಪ್ ಮಾಡೋ ಅಂಥದ್ದು ಏನಿತ್ರೆ? ಸರ್ ಪ್ಲೀಸ್, ನನಗೂ ಆ ಕಿಡ್ನಾಪ್ಗೂ ಯಾವ ಸಂಬಂಧ ಇಲ್ಲ ಸರ್, ದಯವಿಟ್ಟು ನಂಬಿ. ಸರಿ, ನೀವೇನು ತಪ್ಪು ಮಾಡದೇ ಇದ್ರೆ ಅದನ್ನು ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ. ಹೇಗಿದ್ರು ಆ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರೋದು ನಿಮ್ಮ ಮಗ ತಾನೇ. ನೋಡಿ, ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ. ವಿರೋಧ ಪಕ್ಷದವರ ಒತ್ತಡ ಹೆಚ್ಚಾಗಿ ನಾನು ನಿಮ್ಮನ್ನ ರಾಜೀನಾಮೆ ಕೇಳಿದ್ರು ಕೇಳಬಹುದು. ಅಲ್ಲಿವರೆಗೂ ವಿಷಯ ಬೆಳೆಯೋದಕ್ಕೆ ಬಿಡದೇ ಇರೋದೇ ಒಳ್ಳೆಯದು. ಸರ್ ಓಕೆ ಸರ್, ಇದರಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಆದಷ್ಟು ಬೇಗ ನಾನು ಪ್ರೂವ್ ಮಾಡ್ತೀನಿ. ಅಷ್ಟು ಮಾಡಿ ಮೊದಲು. ನೀವು ಹೇಳ್ದಂಗೆ ನಾನು ಮಾತಾಡಿದ್ದೀನಿ, ಆದರೆ ನನಗೆ ತಲುಪಿಸ್ಬೇಕಾದನ್ನು ದಯವಿಟ್ಟು ತಲುಪಿಸಿ. ಅರ್ಥ ಆಯ್ತಾ? ಏನೇ ಹೇಳಿ, ಒಳ್ಳೆಯವ್ರಿಗೆ ಕಾಲನೇ ಇಲ್ಲ. ನಿಮ್ಮ ಉದ್ದೇಶ ನನಗೆ ಬೇಡ. ಬದುಕಿನಲ್ಲಿ ನಾನು ಹೇಗೆ ಬದುಕಬೇಕು ಅನ್ಕೊಂಡಿದ್ದೀನೋ ಹಾಗೆ ಬದುಕ್ತಾ ಇದ್ದೀನಿ. ನಿಮ್ಮ ಸಿಟ್ಟು, ಸೆಡವು, ಸೇಡು ಏನೇ ಇದ್ರು ನಿಮಗ್ ಬಿಟ್ಟಿದ್ದು. ನಿಮ್ಮ ಜೊತೆ ನನ್ನ ಸೇರಿಸ್ಕೊಳ್ಳೋ ಆಸೆನ ಬಿಟ್ಟು ಬಿಡಿ. ಹಾಗಲ್ಲ ಮಗನೇ. ಮಗನೇ ಅಂತ ಕರಿಬೇಡಿ ನನ್ನ. ಕಾಲ್ ಮೀ ರಂಜಿತ್. ಐ ಆಮ್ ನಾಟ್ ಯುವರ್ ಸನ್. ನಿನ್ನಂತ ಕ್ರಿಮಿನಲ್ ಮಗ ಅನ್ಸ್ಕೊಳ್ಳೋದಕ್ಕೆ ನನ್ಗೆ ಇಷ್ಟ ಇಲ್ಲ. ವೈಜಯಂತಿ ಮಗ ನಾನು. ಅಂಡರ್ಸ್ಟ್ಯಾಂಡ್? ನೀನ್ ಹಾಗೆ ಹೇಳಿದ ಮಾತ್ರಕ್ಕೆ ನಿನ್ನ ಹುಟ್ಟಿಗೆ ನಾನ್ ಕಾರಣ ಅನ್ನೋದನ್ನ ಅಳಿಸಾಕೋಕ್ಕಾಗತ್ತಾ? ಅಳಿಸಾಕೋದಕ್ಕೆ ಆಗದೆ ಇರ್ಬೋದು, ಆದ್ರೆ ನಿನ್ನ ಹೆಸರು ಹೇಳ್ಕೊಂಡು ಆಡೋದಕ್ಕೆ ನನಗೆ ಆಸೆ ಇಲ್ಲ. ತಂದೆ ಅನ್ನೋ ಕೆಟ್ಟ ಹೆಸರಿಗಿಂತ ತಾಯಿ ಅನ್ನೋ ಕಾಮದೇನು ಸಾಕು ನನಗೆ. ಅರ್ಥ ಆಯ್ತಾ? ಅಲ್ಲ ರಂಜಿತ್, ಅಪ್ಪಂಗೆ ಹೀಗೆಲ್ಲ ಮಾತಾಡೋದು ಸರಿನಾ? ನೀನು ಮಾತಾಡ್ಬೇಡ. ಮಾತಾಡ್ಕೂಡ್ದು ನೀನು. ನಿನ್ನಿಂದಾನೆ ಈ ಮನುಷ್ಯ ಇವತ್ತು ಹಾಳಾಗಿರೋದು. ನನ್ನ ಸಾಕ್ಷಿ ಸಾಯೋದಕ್ಕೆ ಒಂದ್ ರೀತಿಲಿ ನೀನು ಕಾರಣ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀನಿನ್ನೂ ಜೈಲಲ್ಲಿರ್ತೀಯ ಅಂದ್ಕೊಂಡಿದ್ದೆ. ಈ ಮನುಷ್ಯನ ಸಹಾಯದಿಂದ ಆಚೆ ಬಂದಿದ್ಯಾ? ವಿಚಾರಿಸ್ಕೊತೀನಿ. ಇವತ್ತಲ್ಲ ನಾಳೆ ನಿನ್ನ ವಿಚಾರಿಸ್ಕೊತೀನಿ. ಆದ್ರೆ ಅದಕ್ಕೂ ಮುಂಚೆ ಆ ದಿನ ನೀನು ತಪ್ಪು ತಿಳ್ಕೊಂಡಿದ್ಯಾ ರಂಜಿತ್? ಸಾಕ್ಷಿ ನನ್ನ ಮಗಳಿದ್ದ ಹಾಗೆ. ನಾನ್ ಸಾಕ್ಷಿ ಸಾವನ್ ಬಯಸ್ತೀನ? ಮಾತಾಡ್ಬೇಡ್ರಿ ನೀವು. ಯಾಕೆ ರಂಜಿತ್, ನಾನೇನ್ ಮಾಡ್ದೆ? ನೀನ್ ಒಂದು ಮಾತಾಡಿದ್ರು ಕುತ್ತಿಗೆ ಇಸಕ್ಕೆ ಸಾಯಿಸ್ಬಿಡ್ತೀನಿ. ನೀವು ಈ ಕೆಟ್ಟ ಹೆಂಗ್ಸ್ ಸವಾಸ ಬಿಡೋವರೆಗೂ ಉದ್ಧಾರ ಆಗಲ್ಲ, ತಿಳ್ಕೊಳ್ಳಿ. ಯಾಕಪ್ಪ ಹಾಗೆ ಹೇಳ್ತೀಯಾ? ನಿನ್ ಹೆಂಡತಿ ಸಾಕ್ಷಿನ ಸಾಯಿಸಿದ ಆದಿತ್ಯನ ಮೇಲೆ ನಿನಗೆ ಕೋಪ ಇದೆ ತಾನೆ? ಅವನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ನಿನಗೂ ಆಸೆ ಇದೆ ತಾನೆ? ಅದು ನನ್ನ ಪರ್ಸನಲ್ ರಿವೆಂಜ್ ಅದು ಆಗಿರಬಹುದು. ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಹಾಗೆ ನಮಗೆ ಫೇವರ್ ಆಗೋ ಹಾಗೆ ಒಂದು ಕೆಲಸ ಮಾಡ್ಕೊಡ್ತೀಯಾ? ಏನಿಲ್ಲ, ನೀನು ನನ್ನ ಅಜನ್ಮ ವೈರಿ ಸೂರ್ಯ ಮತ್ತೆ ಅವ್ರ ಮನೆಯವ್ರನ್ನ ನಾಶ ಮಾಡೋದಕ್ಕೆ ನಮಗ್ ಸಾಥ್ ಕೊಡ್ತೀಯಾ? ಯಾಕೆ ನಗ್ತಾ ಇದೀಯಾ? ನಾನು ಜೋಕರ್ ತರ ಕಾಣ್ತಾ ಇದ್ದೀನಾ? ನೋಡು, ನೀನು ನನ್ನ ರಕ್ತ, ನನಗೆ ಸಪೋರ್ಟ್ ಮಾಡಲೇಬೇಕು. ತಂದೆ ಸೇಡಿಗೆ ಮಗ ಸಾಥ್ ಕೊಡೋದು ಅವನ ಧರ್ಮ. ಹೋಲ್ಡ್ ಆನ್ ಚಿದಂಬರಂ, ನೀವು ಹೇಳಿದ್ರಲ್ಲ, ಅದ್ಯಾವುದು ನಾನಲ್ಲ. ನನ್ನನ್ನ ನಿಮ್ಮ ಮಗ ಅಂತ ಹೇಳ್ಕೊಡೋದಕ್ಕೆ ನಿಮಗೆ ಯೋಗ್ಯತೆನೇ ಇಲ್ಲ. ಇನ್ನು ಸೇಡನ್ ವಿಷಯಕ್ಕೆ ಬಂದ್ರೆ, ಆದಿತ್ಯನ ಏನು ಬೇಕಾದ್ರೂ ಮಾಡಿ, ಅದನ್ನು ಬಿಟ್ಟು ಅವನ ಮನೆಯವ್ರ ಮೇಲೆ ನಿಮ್ ದೃಷ್ಟಿ ಬಿತ್ತೋ ಮುಗಿಸ್ತೀನಿ. ಇಬ್ಬರನ್ನು ಮುಗಿಸ್ತೀನಿ ನಾನು. ಇದೇನ್ ರಂಜಿತ್ ಹೀಗ್ ಮಾತಾಡ್ತಿದ್ದೀರಾ? ಪಾಪ ಅವ್ರ ಮುಖ ನೋಡಿ, ಹೊರಗಡೆ ಎಲ್ಲೂ ತಲೆ ಎತ್ಕೊಂಡು ತಿರ್ಗೋಕಾಗ್ದೆ ಹೇಗಾಗಿದ್ದಾರೆ ನೋಡಿ. ಅವರಿಗೆ ಮೋಸ ಮಾಡಿರೋರ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕೆ ನಿಮ್ಮ ಹತ್ರ ಹೆಲ್ಪ್ ಕೇಳ್ತಿದಾರ ಅಷ್ಟೇ. ನೀವ್ ಹೋಗಿ ಅವ್ರ ಸಾವನ್ನೇ ಬಯಸ್ತಿರಲ್ಲ, ಇದು ಸರಿನಾ? ಏಯ್,
ಕಾಗೆ ಬಂದು ಕೋಗಿಲೆಗೆ ಉಪದೇಶ ಮಾಡ್ದಾಗಾಯ್ತು ನಿನ್ ಕತೆ. ನೀನು ದೊಡ್ಡ ಶನಿ. ನೀನು ನನಗ್ ಬುದ್ಧಿ ಹೇಳ್ತಾ ಇದೀಯಾ? ಸೈಲೆಂಟ್ ಆಗಿ ಸೈಡಲ್ಲಿ ನಿಂತ್ಕೊಂಡ್ರೆ ಬದುಕೋತೀಯ. ಮಾತಾಡಿದ್ಯೋ ಗ್ರಾಚಾರ ಬಿಡಿಸ್ಬಿಡ್ತೀನಿ ಇವತ್ತು. ಈಗೇನು ನೀ ನನ್ನ ಸಪೋರ್ಟ್ ಮಾಡ್ತೀಯೋ ಇಲ್ವೋ ಹೇಳು. ನಂದು ಅಷ್ಟೇ, ಒಂದೇ ಮಾತು ಒಂದೇ ಗುರಿ. ಒಂದ್ ಸಾರ್ತಿ ಹೇಳಿದ್ರೆ ಬದಲಾಯಿಸ್ಕೊಳ್ಳೋ ಮಾತೇ ಇಲ್ಲ. ಸೂರ್ಯ ಅವ್ರ ಮನೆಯವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಪ್ರಯತ್ನ ಇರಲಿ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ಕುರುಕ್ಷೇತ್ರ ಮಾಡ್ಬಿಡ್ತೀನಿ ನಾನು. ಸರಿ ಬಿಡು, ನನ್ನ ಮಗ ಆಗಿ ನಾನು ನೆಮ್ಮದಿಯಾಗಿ ಇಲ್ಲಿರೋದು ನಿನಗಿಷ್ಟ ಇಲ್ಲ ಅಂದಮೇಲೆ ಇಲ್ಲಿದ್ದು ಆ ಸೂರ್ಯನ ಕುಟುಂಬದವ್ರ ಮೇಲೆ ಸೇಡು ತೀರಿಸ್ಕೊಂಡು ಏನಾಗಬೇಕಾಗಿದೆ? ನೀನೇ ಬೇಡ ಅಂತ ಹೇಳಿದ ಮೇಲೆ ಇಲ್ಲಿದ್ದೇನು ಪ್ರಯೋಜನ? ಇನ್ನು ಮುಂದೆ ನಾನು ಇಲ್ಲಿರಲ್ಲ, ಬ್ಯಾಂಕಾಕ್ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಯಾವತ್ತೂ ಬರಲ್ಲ. ನಿನಗೆ ಹೇಗಿಷ್ಟನೋ ಹಾಗಿರಪ್ಪ. ಮೊದಲು ಆ ಕೆಲಸ ಮಾಡಿ, ಅದನ್ನು ಬಿಟ್ಟು ನನ್ನವ್ರಿಗೆ ತೊಂದರೆ ಕೊಡೋ ಪ್ರಯತ್ನ ಮಾಡಿದ್ರೆ ಮೂಳೆ ಮುರಿದಾಕ್ಬಿಡ್ತೀನಿ. ಏಯ್, ನಿನಗೂ ಸೇರ್ಸೆ ಹೇಳ್ತಾ ಇರೋದು, ತಿಳ್ಕೊ. ಅಲ್ಲ, ನಿಮ್ಗಿನ್ ತಲೆಗಿಲೆ ಕೆಟ್ಟಿದ್ಯಾ? ಇಲ್ಲಿ ಕಷ್ಟಪಟ್ಟು ಇಷ್ಟೆಲ್ಲ ಪ್ಲಾನ್ ಮಾಡಿ ಇವಾಗ ಇದ್ದಕ್ಕಿದ್ದಂಗೆ ಬ್ಯಾಂಕಾಕ್ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಈಗ ನಾನು ಹಾಗೆ ಹೇಳದೆ ಹೋಗಿದ್ರೆ ಸೂರ್ಯ ಮತ್ತು ಅವನ ಕುಟುಂಬದವ್ರಿಗೆ ಏನೇ ತೊಂದರೆ ಆದರೂ ಅದಕ್ಕೆ ನಾನೇ ಕಾರಣ ಅಂತ ರಂಜಿತ್ಗೆ ಅನುಮಾನ ಬರ್ತಿತ್ತು. ಈಗ ನಾನು ಬ್ಯಾಂಕಾಕ್ ಹೋಗ್ತೀನಿ ಅಂತ ಹೇಳಿದ ಮೇಲೆ ಅವನಿಗೆ ನನ್ನ ಮೇಲೆ ಅನುಮಾನ ಬರಲ್ಲ. ಅವನ ಡೌಟ್ಸ್ ಅಷ್ಟು ಆದಿತ್ಯನ ಮೇಲೆ ಹೋಗತ್ತೆ. ಅದಕ್ಕೆ ಹಾಗೆ ಹೇಳಿದ್ದು. ಹೇಗಿದೆ ನನ್ನ ಪ್ಲಾನು? ಸೂಪರ್. ಇನ್ನು ಮುಂದೆ ನಮ್ಮ ಯಾವ ಪ್ಲಾನ್ಗೂ ಯಾವ ಅಡ್ಡಿ ಆತಂಕನೂ ಇಲ್ಲ. ಎಸ್. ಜಾಸ್ಮಿನ್, ಯಾವಾಗ ಬಂದೆ? ಅಲ್ಲ, ಬಂದಿದ್ದೀನಿ ಅಂತ ಒಂದು ಫೋನ್ ಮಾಡಕ್ಕಾಗಿಲ್ವಾ? ಮಾಡ್ಬೇಕು ಅಂತ ಅನ್ಸ್ಲಿಲ್ಲ, ಅದಕ್ಕೆ ಮಾಡ್ಲಿಲ್ಲ. ಯಾಕೆ? ಏನಾಯ್ತು? ಆದಿ ಅವ್ರ ಅಮ್ಮನ ಹತ್ರ ಮಾತಾಡ್ದ? ಅವ್ರು ನಮ್ಮ ಮದ್ವೆಗೆ ಒಪ್ಕೊಂಡ್ರಾ? ಹೇಳೆ, ಏನಾಯ್ತು ಪ್ಲೀಸ್, ನನಗೆ ಭಯ ಆಗ್ತಾ ಇದೆ. ಅವ್ರಿ ಮದ್ವೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಕಣೆ. ಹೇಗಾದ್ರೂ ಮಾಡಿ ಒಪ್ಸ್ತೀನಿ ಅಂತ ಹೇಳೋದ್ಯಲ್ಲೇ? ಹಾಗೆ ಹೇಳಿದ್ದೆ, ಆದ್ರೆ ನಿನ್ನ ಹೆಸರು ಹೇಳಿದ ತಕ್ಷಣ ಅವ್ರು ಕೋಪ ಮಾಡ್ಕೊಂಡು ಹಾಗೆ ಹೀಗೆ ಅಂತೆಲ್ಲ ನನಗೆ ಚೆನ್ನಾಗಿ ಬೈದ್ರು ಗೊತ್ತಾ. ಅದು ಅಲ್ದೆ ಇನ್ ಮುಂದೆ ನಿನ್ನ ಕೆಲ್ಸದಿಂದ ಕಿತ್ತಾಕ್ತಾರಂತೆ. ನನ್ಗೂ ಮನೆಗ್ ಬರ್ಬೇಡ ಅಂತ ಹೇಳಿದ್ರು. ಹೌದಾ? ನಿಜನಾ? ನೀನ್ ಸುಳ್ಳು ಹೇಳ್ತಿಲ್ಲ ತಾನೆ? ಇಂಥ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರಾ? ಅದು ಅಲ್ದೆ ನೀನ್ ನನ್ನ ಕ್ಲೋಸ್ ಫ್ರೆಂಡ್. ನೀನ್ ಪ್ರೀತಿಸೋ ಹುಡುಗ ನಿನಗ್ ಸಿಗ್ಲಿಲ್ಲ ಅಂತ ಗೊತ್ತಾದ್ಮೇಲೆ ನನ್ಗೂ ನೋವಾಗುತ್ತಲ್ವಾ? ನೀನ್ ಹೇಗಾದ್ರೂ ಮಾಡಿ ಒಪ್ಪಿಸ್ತೀಯ ಅಂತ ನಾನು ಎಷ್ಟು ಖುಷಿಯಿಂದ ಇದ್ದೆ ಗೊತ್ತಾ. ನನಗೇನ್ ಮಾಡ್ಲಿ? ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ ಕಣೆ. ನನ್ನಿಂದ ಅವ್ರನ್ನ ಮರೆಯಕ್ಕಾಗಲ್ಲ. ಹಾಯ್ ಅನನ್ಯ. ಎನಿವೇ, ಕಂಗ್ರ್ಯಾಚುಲೇಷನ್ಸ್. ಯಾಕೆ? ಯಾಕೆ ಅಂದ್ರೆ ನಿನ್ ಲವರ್ ತಾಯಿ ಮದ್ವೆಗೆ ಓಕೆ ಅಂದಿದ್ದಾರೆ, ಅದಕ್ಕೆ. ಏ ಅನನ್ಯ, ಓಕೆ ಓಕೆ, ಕೂಲ್ 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 ಕೂಲ್. ಖುಷಿ ಆಯ್ತಾ ಹೋಗ್ಲಿ? ಥ್ಯಾಂಕ್ಸ್ ಕಣೆ ಜಾಸ್. ನಿನ್ನಿಂದ ನನ್ಗೊಂದು ಲೈಫ್ ಸಿಕ್ತು, ಅದು ನಾನು ಇಷ್ಟಪಟ್ಟಿರೋರ್ ಜೊತೆ. ಹಲೋ ಹಲೋ ಹಲೋ, ಸ್ವಲ್ಪ ಸಮಾಧಾನ. ನಿನ್ ಲೈನ್ ಇನ್ನೂ ಕ್ಲಿಯರ್ ಆಗಿಲ್ಲ. ನಿನ್ ಮದ್ವೆ ಕನ್ಫರ್ಮ್ ಆಗ್ಬೇಕು ಅಂದ್ರೆ ಅಮ್ಮ ಒಂದ್ ಕಂಡೀಷನ್ ಹಾಕಿದ್ದಾರೆ. ಕಂಡೀಷನ್ ಹಾಕಿದಾರಾ? ಏನದು? ಏನು ಅಂದ್ರೆ ಆಡಿನ ಮದ್ವೆಗೆ ಒಪ್ಪಿಸ್ಬೇಕು ಅಂತ. ಏನ್ ಮಾಡ್ಲಿ? ಒಪ್ಪಿಸ್ಲೋ ಬೇಡ್ವೋ? ಜಾಸ್, ಪಾಪ ಯಾಕೆ ಅವಳು ಸತಾಯಿಸ್ತಾ ಇದೀಯಾ? ಆಡಿನ ಒಪ್ಪಿಸ್ಬಿಡು, ಮದುವೆ ಆಗ್ಲಿ. ಹೌದು ಜಾಸ್ಮಿನ್, ಚಕ್ರಿ ಹೇಳ್ತಿರೋದು ಸರಿಯಾಗೇ ಇದೆ. ನಿನ್ನಿಂದ ಈ ಹುಡುಗಿ ಬದುಕು ಹಸನ ಆಗತ್ತೆ. ಆದಷ್ಟು ಬೇಗ ನಿನ್ನ ಬ್ರದರ್ನ ಈ ಮದುವೆಗೆ ಒಪ್ಸು. ಅದಕ್ಕೂ ಮುಂಚೆ ನಮ್ಮ ಅಣ್ಣನ್ ಮದ್ವೆ ಆಗೋದಕ್ಕೆ ಹುಡುಗಿಗೆ ಒಪ್ಪಿಗೆ ಇದ್ಯಾ ಇಲ್ವಾ ಅಂತ ಕೇಳ್ಬಿಡ್ತೀನಿ. ಏನಮ್ಮ, ನಮ್ಮ ಅಣ್ಣನ್ ಮದ್ವೆ ಆಗೋದಕ್ಕೆ ಇಷ್ಟ ಇದ್ಯಾ ಇಲ್ವೋ? ನಾಚಿಕೆ ನೋಡು.
ಆದಷ್ಟು ಬೇಗ ಅನನ್ಯನ ಮದುವೆನ ಮಾಡಿ ಮುಗಿಸ್ಬೇಕು. ಅನನ್ಯನ ಮದುವೆ ಮಾಡೋದೇನೋ ಸರಿ, ಆದರೆ ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಇದೆ. ಅದ್ರ ಬಗ್ಗೆ ಯಾರು ತಲೆನೇ ಕೆಡ್ಸ್ಕೊತಿಲ್ವಲ್ಲ. ಏನ್ ಚಕ್ರಿ ಪ್ರಾಬ್ಲಮ್ ಇದೆಯಾ? ಏನು? ಅನನ್ಯ ಅನಾಥೆ ಅಲ್ವಾ, ಅವಳಿಗೆ ಅಪ್ಪ ಅಮ್ಮ ಇದ್ದಿದ್ರೆ ಮದುವೆನಲ್ಲಿ ದಾರಿ ಎರೆದು ಕೊಡೋದಕ್ಕೆ ಕೂರ್ತಿದ್ರು. ಆದರೆ ಈಗ ಆ ಕೆಲಸ ಯಾರು ಮಾಡ್ತಾರೆ ಅಂತ. ಹೌದಲ್ವಾ? ಛೆ, ನಾನು ಮರ್ತ್ಬಿಟ್ಟಿದ್ದೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಮಗಳೇ? ನಾನಿಲ್ವಾ? ನಾನು ಕೂರ್ತೀನಿ. ಏನು, ನೀವು ಕೂರ್ತೀರಾ ಅಂಕಲ್? ಯಾಕೆ, ನಾನು ಕೂರಕ್ಕಾಗಲ್ವಾ? ಅಲ್ಲ, ಆ ಕೆಲಸ ಮಾಡೋದಕ್ಕೆ ಗಂಡ ಹೆಂಡತಿ ಇಬ್ಬರು ಬೇಕು. ನೀವು ಒಬ್ಬರೇ ಇದ್ದೀರಲ್ಲ, ಅದಕ್ಕೆ ಕೇಳಿದೆ. ಅಲ್ಲ, ನಾನು ಯಾಕೆ ಹಾಗೆ ಹೇಳಿದೆ ಅಂತಂದರೆ, ನಿಮ್ಮ ಹೆಂಡತಿ ಜಾಸ್ಮಿನ್ ಅವ್ರ ತಾಯಿ ತೀರ್ಕೊಂಡು ತುಂಬ ವರ್ಷ ಆಗಿರ್ಬೇಕಲ್ವಾ. ಅಂಥದ್ರಲ್ಲಿ ನೀವು ಆ ಕೆಲಸಕ್ಕೆ ಕೂರ್ತೀನಿ ಅಂತ ಹೇಳಿದ್ರಲ್ಲ, ನಿಮ್ಮ ಹೆಂಡತಿ ಜಾಗದಲ್ಲಿ ಕೂರೋದಕ್ಕೆ ಬೇರೆ ಯಾರಾದರೂ ಇದ್ದಾರಾ?